ಇದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈಗ 2mm ಕಟ್ ಮಾಡಿದ್ವಿ ಇವತ್ತು. ಇದಕ್ಕೆ 3mm ಲಿಂಕ್ ಕೊಟ್ಟಿದ್ವಿ. ಇದನ್ನು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಓಪನ್ ಮಾಡ್ಕೊಂಡ ಬರುತ್ತೆ, ಮಿನಿಮೈಸ್ ಮಾಡಬೇಕು. ಆಮೇಲೆ ಟೆಕ್ಸ್ಟ್ ಟೂಲ್ ಇದು ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ ಡಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಕಾರ್ನರ್ ಹಿಡ್ಕೊಂಡು ಹೇಳ್ಕೊಂಡೆ ದೊಡ್ಡದಾಯ್ತಾ. ಇದು ಕಂಟ್ರೋಲ್ ಎ ಸೆಲೆಕ್ಟ್ ಮಾಡಿದ ಡಿ ಒ ಡಬ್ಲ್ಯೂ ಎಫ್ ಡಬ್ಲ್ಯೂ ಎಮ್ ಎನ್ ಇ ಮತ್ತು ಹರ್ಷಿಪೈಗೆ ಎಚ್ ಆರ್ ಎಫ್ ಎಕ್ಸ್ ಐ ಟಿ ಎಫ್ ಹೌದಾ. ಆಯಿತಾ, ಟೈಪ್ ಮಾಡ್ಕೊಂಡಿದ್ದು. ಇವಾಗ ಫಾಂಟು ನುಡಿಯಲ್ಲಿ 5 ಇಟ್ಕೊಬೇಕು. ಈ ಫಾಂಟು 2.5 ಇಂಚಿ ಸೈಜ್ ಕೊಟ್ರೂ ಹೈಟಲ್ಲಿ ಲಾಕ್ ಮಾಡಿ 2.5 ಇಂಚಿ ಸೈಜ್ ಕೊಟ್ರೂ ನೀಟಾಗಿ ಕಟಿಂಗ್ ಆಗ್ತಾಯಿದೆ. ನಾವು ಲಿಂಕ್ ಕೊಟ್ಟಿರ್ತೀವಲ್ಲ ಅದನ್ನು ನೀಟಾಗಿ ಬರುತ್ತೆ. ಇವಾಗ ಇದನ್ನ ಬ್ರೇಕ್ ಪಾರ್ಟ್ ಮಾಡ್ಕೋಬೇಕು. ಆಪೋಸಿಟ್ಟಿಗೆ ಹೋಗಿ ಇಲ್ಲಿರುತ್ತೆ ಬ್ರೇಕ್ ಪಾರ್ಟ್. ಕಂಟ್ರೋಲ್ ಕೆ ಆದರೂ ನೀವು ನೋಡ್ಬೋದು. ಓಕೆಯಾ. ಮತ್ತು ಇವಾಗ ಸಪ್ರೇಟ್ ಆಗಿರುತ್ತೆ ನಾವು. ಆಯಿತಾ, 2 ಸಪ್ರೇಟ್ ಆಯಿತಾ. ಮತ್ತು ಬಾಕ್ಸ್ ಸೈಜ್ ಹಾಕೋಬೇಕು. ನಿಮಗೆ ವಿಡ್ತ್ ಬಂದು 13 ಇಂಚ್ ಐತೆ, ಹೈಟ್ ಬಂದು 3.5 ಇಂಚ್ ಐತೆ. ಇಂಚಸಲ್ಲಿ ಇಟ್ಕೊಳ್ಳೋದು. ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಲಾಕಿಲ್ಲಿ ಓಪನ್ ಮಾಡಬೇಕು. 13 ವಿಡ್ತು, 3.5 ಹೈಟ್. ಸ್ವಿಚ್ 13 ವಿಡ್ತು, 3.5 ಹೈಟು. ಮತ್ತು ಇದಕ್ಕೆ 1/2 ಇಂಚ್ ಕಂಟ್ರೋಲ್ ಕೊಟ್ಕೋಬೇಕು. ಇಲ್ಲಾದರೂ ಬಂದು ನೀನು ಕಂಟ್ರೋಲ್ ಅಂತ ಇಲ್ಲಾದರೂ ಕೊಡ್ಬೋದು. ಇಲ್ಲ ಕಂಟ್ರೋಲ್ F9 ನೋಡಿದ್ರೆ ಈ ಥರ ಬರುತ್ತೆ, ಕಂಟ್ರೋಲ್ ಆಪ್ಷನ್ ಬರುತ್ತೆ. ಇವಾಗ ಇದಕ್ಕೆ 0.5 ಕೊಟ್ಟು ಎಂಟರ್ ಕೊಟ್ಟರೆ 1/2 ಇಂಚು ಕಂಟ್ರೋಲ್ ಕೊಟ್ಟು ಒಳಗೆ ಇನ್ಸೈಡ್, ಇಲ್ಲಿ ಇನ್ಸೈಡ್ ಸೆಲೆಕ್ಟ್ ಆಗಿರ್ಬೇಕು. ಇನ್ಸೈಡ್ ಕೊಟ್ಟಿಗೆ ಆಮೇಲೆ ಇದು ಈ ಫಾಂಟ್ ಸೆಲೆಕ್ಟ್ ಮಾಡಿ ಇದನ್ನು ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಿ ಹೈಟಲ್ಲಿ 2.5 ಕೊಡಬೇಕು. ಆಮೇಲೆ ನೋಡಿ ಕ್ಲೋಸ್ ಮಾಡ್ಕೋಬೇಕು, ಯಾಕಂದರೆ ಇದು ಸೆಂಟ್ರ್ ಬರೋಲ್ಲ. ನೋಡಿ ಕ್ಲೋಸ್, ಮತ್ತು ಇಲ್ಲಿ ಇರುತ್ತೆ 2 ಥರ ಕ್ಲೋಸ್. ಆಮೇಲೆ ಫಾಂಟ್ ಸೆಲೆಕ್ಟ್ ಮಾಡ್ಕೊಂಡು ಒಳಗಿನ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಸಿ ಇ ಹೊಡಿಬೇಕು. ಈ ಕಡೆ ಸ್ಪೇಸ್ ಐತಾ, ಸ್ವಲ್ಪ ಹೇಳ್ಕೊತೀನಿ ನಾನು, ದೊಡ್ಡದಾಗಿ ಕಾಣಲಿ ಅಂತ. ಆಯಿತಾ. ಮತ್ತು ಇನ್ನೊಂದು ಕಾಪಿ ಮಾಡ್ಕೊಂಡು 2 ಸೆಲೆಕ್ಟ್ ಮಾಡಿ. ಮತ್ತು ಹರ್ಷಿತ ಇದಕ್ಕೂ ಅಷ್ಟೇ 2.5 ಹೈಟ್ ಹಾಕಿ ಮಾಡಿ ಹೈಟಲ್ಲಿ ಕೊಡಬೇಕು. ಆಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸಿಪ್ ಹಿಡ್ಕೊಂಡು ಒಳಗಿನ ಬಾಕ್ಸ್ ಸೆಲೆಕ್ಟ್ ಮಾಡಿ ಸಿ ಇ ಹೊಡಿಬೇಕು. ಈ ಕಡೆ ಸ್ಪೇಸ್ ಐತಾ, ಸ್ವಲ್ಪ ಲೈಟಾಗಿ ಹೇಳ್ಕೊತೀನಿ ಆಯಿತಾ. ಆಮೇಲೆ ಇದಕ್ಕೆ ಕಲರ್ಲೆಸ್ಸು, ಈ ಕಡೆಯಲ್ಲಿ ಕಲರ್ಲೆಸ್ ಕೊಡ್ತೀನಿ. ಓಕೆನಾ. ಕಲರ್ಲೆಸ್ ಲೆಫ್ಟ್ ಕ್ಲಿಕ್, ಬ್ಲ್ಯಾಕ್ ಕಲರ್ ಮೇಲೆ ಬಂದು ರೈಟ್ ಕ್ಲಿಕ್ ಮಾಡಬೇಕು. ಮತ್ತು ಈ ಫಾಂಟ್ನ ವೆಲ್ಡ್ ಮಾಡ್ಬೇಕು. ಈ ಫಾಂಟ್ ವೆಲ್ಡ್ ಮಾಡೋಕ್ಕೆ ಆಬ್ಜೆಕ್ಟಿಗೆ ಹೋಗಿ ಇಲ್ಲಿ ಬಂದು ಇಲ್ಲಿ ವೆಲ್ಡ್ ಕೊಡಬೇಕು. ಸರಿನಾ. ವೆಲ್ಡ್ ಆಗೋಲ್ಲ, ಈ ಫಾಂಟ್ ವೆಲ್ಡ್ ಆಗೋಲ್ಲ. ಬ್ರೇಕ್ ಕಟ್ ಮಾಡಿ ಮತ್ತು ಇದು ಸೆಲೆಕ್ಟ್ ಮಾಡಿ ಇದು ವೆಲ್ಡ್, ಮತ್ತು ಇದು ಸೆಲೆಕ್ಟ್ ಮಾಡಿ ವೆಲ್ಡ್ ಕೊಟ್ಟ. ಇದಕ್ಕಷ್ಟೇ ಇಲ್ಲಿ ಕಲರ್ಲೆಸ್ಸು ಬ್ಲಾಕ್ ಮೇಲೆ ರೈಟ್ ಕ್ಲಿಕ್ ಮಾಡೀನಿ. ಮತ್ತು ಇದಕ್ಕೂ ಬಂದು ವೆಲ್ಡ್ ಮಾಡಬೇಕು. ಮತ್ತು ಇದನ್ನ ಇಲ್ಲಿ ಸ್ವಲ್ಪನೇ ಸ್ಪೇಸ್ ಇರೋದು ಕಟ್ಟೋದು ಲೇಸರಲ್ಲಿ ಕಟ್ಟೋದು ಲೇಸರ್ ಮಿಷಿನಲ್ಲಿ ಉಳಿಯಲ್ಲ. ಇಲ್ಲಿ ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ನೋಟ್ಸ್ ಆ್ಯಡ್ ಮಾಡ್ತೀನಿ. ಈ ನೋಟ್ಸುಗಳ ಬ್ರೇಕ್ ಕರ್ವ್ ಇದನ್ನು ಕ್ಲಿಕ್ ಮಾಡಿ ನೋಟ್ಸ್ ಸೆಲೆಕ್ಟ್ ಮಾಡಿ ಡಿಲೀಟ್ ನೋಟ್ಸ್ ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡಿ ಗೊತ್ತಿರೋ ಹೋಗ್ತವೆ. ಮತ್ತು ಫ್ರೀ ಆ್ಯಂಡ್ ಟೂಲ್ ಅಂತ ಐತಿಲ್ಲ ಅಲ್ಲಿ ಬಂದು ಕ್ಲಿಕ್ ಮಾಡಿ 3 ಪಾಯಿಂಟ್ ಕರ್ವ್ ಅಂತ ಐತಿಲ್ಲ ಅದು ಕ್ಲಿಕ್ ಮಾಡಬೇಕು. ಇಲ್ಲಿಗೆ ಬಂದು ನೋಡಂತ
ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎಳ್ಕೊಂಡೋಗಿ ಬಿಡ್ಬೇಕು ಇಲ್ಲಿ. ಆಮೇಲೆ ಕಂಟ್ರೋಲು ಸಿಪ್ ಇಟ್ಕೊಂಡ್ರೆ ನೀಟಾಗಿ ಕರ್ವ್ ಬರುತ್ತೆ. ಈ ಥರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವಾಗ ಆಯ್ತು. ಮತ್ತು ಇದನ್ನ ಬ್ರೇಕ್ ಅಪಾರ್ಟ್ ಮಾಡೋದು. ಇದ್ರ ಲೆಟರ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಬ್ರೇಕ್ ಅಪಾರ್ಟ್ ಆಪ್ಷನ್ ಬರುತ್ತೆ. ಇವಾಗ ಇವು ಸಪ್ರೇಟ್ ಆಗಿರುತ್ತಾ, ಇದನ್ನು ಫಸ್ಟು ಸೆಲೆಕ್ಟ್ ಮಾಡಿ ಕಂಬೈನ್. ಇಷ್ಟೇ. ಇದು ಎರಡು ಸೆಲೆಕ್ಟ್ ಮಾಡಿ ಇದನ್ನು ಅಷ್ಟು ಸೆಲೆಕ್ಟ್ ಮಾಡಿ ಕಂಬೈನ್. ಇದು ಅಷ್ಟೇ, ಇಷ್ಟು ಸೆಲೆಕ್ಟ್ ಮಾಡಿ ಕಂಬೈನ್. ಆಯಿತಾ? ಇವಾಗ ಇದಕ್ಕೆ ಲಿಂಕ್ ಹೆಂಗೆ ಕೊಡೋದಂದರೆ ರೆಕ್ಟ್ಯಾಂಗಲ್ ಟೂಲ್ ತಗೊಂಡು ಒಂದು ಬಾಕ್ಸ್ ಹಾಕ್ಕೊಂಡಿನಿ, ಲಾಕ್ ಓಪನ್ ಮಾಡೀನಿ. ಇಲ್ಲಿ ಇಂಚಸಲ್ಲೇ ಐತೆ. ಈಗ 3 ಹೊಡೆದು ಹೊಡೆದ್ರೆ 3 mm ಬಿಡುತ್ತಾ ಅಂತ. ಇವಾಗ ಇದಕ್ಕೆ ಇಲ್ಲಿ ಬಂದು ಏರ್ಲೈನ್ ಇಟ್ಕೊಂಡಿನಿ ನಾನು. ಮತ್ತು ಪಿಕ್ಟಲ್ ತಗೊಂಡು ಈ ಕಲರ್ ಕೊಟ್ಟಿನಿ ನಾನು. ರೈಟ್ ಕ್ಲಿಕ್ ಮಾಡಿ ಕಲರ್ ಮೇಲೆ ಬಂದು ಇದನ್ನ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ. ಸ್ವಲ್ಪ ಸೈಜ್ ಸಣ್ಣ ಮಾಡ್ತೀನಿ. ಇದು ನೋಡಿದ್ದು ಸಪ್ರೇಟ್ ಆಯಿತಾ, ಕಂಟ್ರೋಲ್ ಜೆಡ್. ಇದು ನೋಡಿ ಸಪ್ರೇಟ್ ಆಯಿತಾ, ಕಂಟ್ರೋಲ್ ಜೆಡ್. ಇದು ಸೆಲೆಕ್ಟ್ ಮಾಡಿ ಕಂಬೈನ್. ಮತ್ತು ಇದು ಸಪ್ರೇಟ್ ಆಗಿರುತ್ತಲ್ಲ, ಸೆಲೆಕ್ಟ್ ಮಾಡಿ ಕಂಬೈನ್. ಇದು ಅಷ್ಟೇ ಕಂಬೈನ್. ಮತ್ತು ಎರಡಕ್ಕೇನಿಲ್ಲ. ಇದಾಯಿತಾ? ಇಲ್ಲಿ ಬಂದು ಸೆಂಟರ್ ಅಂತ ತೋರಿಸ್ತಿಲ್ಲ, ಇಲ್ಲಿ ಬಂದು ಲೆಫ್ಟ್ ಕ್ಲಿಕ್, ಇಲ್ಲಿ ಬಂದು ಇಲ್ಲಿಟ್ಟು ನೋಟ್ಸ್ ಅಂತ ಬಂತ, ಇಲ್ಲಿ ಬಿಡಬೇಕು ನೋಟ್ಸ್ ಅಂತ ಬಂದಿತ್ತು. ಮತ್ತು ಇದನ್ನ ಇನ್ನೊಂದು ಕಾಪಿ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಟ್ಸ್ ಅಂತ ಬಂತ, ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲೊಂದು ಇಲ್ಲಿ ನೋಟ್ ಅಂತ ಬಂತ, ಇನ್ನೊಂದು ರೈಟ್ ಕ್ಲಿಕ್ಕು. ಸೈಡು ಹೀಗೆ ಟಚ್ ಆಗಬಾರ್ದು, ಇಷ್ಟಕ್ಕೆ ಇರಬೇಕು ಕೆಳಗಡೆ, ಮತ್ತು ಇದಕ್ಕೆಲ್ಲ ಟಚ್ ಆಗಬಾರ್ದು. ಮತ್ತು ತಗೊಂಡ ಇಲ್ಲಿ ನೋಡಂತ ಬಂತ, ಇಲ್ಲಿ ರೈಟ್ ಕ್ಲಿಕ್. ನಾನು ಇಲ್ಲಿ ಎಲ್ಲಿ ಕೊಡ್ತೀನಿ ಅಂದರೆ ಇಲ್ಲಿ ಕೊಡ್ತೀನಿ. ನೋಡಂತ ಬಂತ, ಇಲ್ಲಿ ತಂದು ಇಲ್ಲಿ ನೋಡಂತ ಬಂತ, ಇಲ್ಲಿ ಮತ್ತು ಇಲ್ಲಿ ಕೊಡಬೇಕು. ಮತ್ತು ಇಲ್ಲಿ ಟಚ್ ಆಗಬಾರ್ದು ಫಾಂಟಿಗೆ, ಇಷ್ಟರಲ್ಲೇ ಇರಬೇಕು. ಇಲ್ಲಿ ಮತ್ತು ಇಲ್ಲಂತ ಅಂದು ಇಲ್ಲಿ ನೋಡಂತ ಬರುತ್ತೆ, ಇಲ್ಲಿ ಒಂದು ರೈಟ್ ಕ್ಲಿಕ್ ಮಾಡಬೇಕು. ಆಯಿತಾ? ಮತ್ತು ಇವಾಗ ಇದು ತಗೊಂಡು ಇಲ್ಲಿ ಬರಬೇಕು. ಇಲ್ಲಿ ನೋಡಂತ ಬಂತ, ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ಮತ್ತು ಇದನ್ನ ಇಲ್ಲಿ 90 ಹೊಡಬೇಕು, 90. ಮತ್ತು ಇದನ್ನು ಸ್ವಲ್ಪ ಎಳ್ಕೊಬೇಕು ಈ ಥರ. ಆಯಿತಾ? ಮತ್ತು ಇಲ್ಲಿ ಬಂದ ನೋಡಂತ ಬಂತ, ಇಲ್ಲಿ ನೋಡಂತ ಬಂತು. ಇದಕ್ಕೆ ಟಚ್ ಆಗಬಾರ್ದು, ಇಲ್ಲಿ ಹೇಳ್ಕೊಬೇಕು. ಮತ್ತು ಇಲ್ಲೊಂದು ಮೇಲೊಂದು ನೋಡಂತ ಬಂತ, ಇಲ್ಲ ಸ್ವಲ್ಪ. ಮತ್ತು ಇದ್ರಲ್ಲಿ ಚಿಕ್ಕದೈತಿ, ಇಲ್ಲಿ ಬಂದು ಇಲ್ಲೊಂದು ನೋಡಿದ, ಇಲ್ಲಿ ನಾನು ಸ್ವಲ್ಪ ಸರ್ಕಲ್ ಸಣ್ಣದಾಯ್ತದು, ನಾನು ಒಂದು ಸರ್ಕಲ್ ಹಾಕ್ತೀನಿ ಈಗ ಸುಮ್ಮನೆ. ಆಯಿತಾ? ಇದಕ್ಕೆ ಏರ್ಲೈನ್ ಕೊಟ್ಟಿನಿ. ಒಳಗೆ ಡಬಲ್ ಕ್ಲಿಕ್ ಮಾಡಿ ನೋಟ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ನೋಟ್ಸ್ ಅಂತ ಐತಲ್ಲ ಅದು ಕ್ಲಿಕ್ ಮಾಡಿದ್ದೆ. ಆಯಿತಾ? ಪಿಕ್ಟು ಮತ್ತು ಇದೊಂಥರನ್ನ ಇಲ್ಲೊಂದು ನೋಡಂತ ಬಂತ, ಇಲ್ಲಿ ಸುತ್ತ ಹೊಡೆದು ಮಾಡ್ಕೊ, ಇಲ್ಲಿ ನೋಡಂತ ಬಂತ, ಇಲ್ಲೊಂದು ನೋಡಂತ ಬಂತ, ಇಲ್ಲೊಂದು ಮತ್ತು ಇಲ್ಲೊಂದು ನೋಡಂತ ಬಂತ, ಇಲ್ಲೊಂದು ಇಲ್ಲಿಟ್ಟು ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್. ಆಯಿತಾ? ಇದು ಮಾಡ್ತೀನಿ. ಇದಷ್ಟು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಮೈನಸ್ ಫ್ರಂಟ್ ಇಲ್ಲಿಗೆ, ಮತ್ತು ಇದಷ್ಟು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಮೈನಸ್ ಫ್ರಂಟ್, ಮತ್ತು ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಮೈನಸ್ ಫ್ರಂಟ್, ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಮೈನಸ್ ಫ್ರಂಟ್, ಒಳಗಿನ ಬಾಕ್ಸು ಡಿಲೀಟ್ ಮಾಡಿ ಕಂಬೈನ್ ಕೊಟ್ಟು ಬ್ಲ್ಯಾಕ್ ಕಲರ್ ಕೊಟ್ಟರೆ ಈ ಥರ ಕಾಣುತ್ತೆ.